ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆಯ್ತು, ನಿವೇಶನಗಳನ್ನು ಹಿಂದಿರುಗಿಸ್ತೇನೆ, 55 ಕೋಟಿ ಕೊಡ್ಲಿ ಸರ್ಕಾರದಿಂದ ಅಂತೇಳಿ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ರು. ಆದರೆ ನಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ಅಕ್ರಮವಾಗಿ ಪಡೆದುಕೊಂಡಿದ್ದ 14 ನಿವೇಶನಗಳನ್ನ ಯಾವುದೇ ಒಂದು ಕಾಂಪನ್ಸೇಷನ್ ಇಲ್ದೇನೆ 55 ಕೋಟಿ ಕೊಡ್ಲಿ, ನಾವು ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ರು. ಒಂದು ರೂಪಾಯಿನೂ ಕೂಡ ತೆಗೆದುಕೊಳ್ದೇನೆ ಕಾಂಪನ್ಸೇಷನ್ 14 ನಿವೇಶನಗಳನ್ನ ಕೊಟ್ಟಿದ್ದಾರೆ, ಹಿಂದಿರುಗಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು. ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಬೆಲೆ ಏರಿಕೆ ವಿಚಾರ ಇರ್ಬೋದು, ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಕಾಯಕ ಸಮುದಾಯಗಳಿಗೆ ಅವ್ರಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ನೋಡ್ತಾ ಇದ್ದೀರಿ, ಆಡಳಿತ ಪಕ್ಷ ಸದಸ್ಯರ ಮಾತುಗಳ ವರ್ಷ ನೋಡ್ತಾ ಇದ್ದೀರಿ. ಏನೋ ಮೆಜಾರಿಟಿ ಬಂದಿದೆ, ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಧೋರಣೆ ಏನಿದೆ, ಇದು ಖಂಡಿತ ರಾಜ್ಯದ ಜನರಿಗೆ ಮಾರಕ ಆಗಿದೆ. ಹಾಗಾಗಿ ವಿರೋಧ ಪಕ್ಷ ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಮತ್ತೆ ಬೀದಿಗಳನ್ನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಜನರಿಗೆ ಯಾವ ರೀತಿ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಕ್ಕಂಥ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ರಾಜ್ಯದ ಜನರಿಗೆ ತಲುಪಿಸ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದು, ಜಾಗೃತಿ ಮೂಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ. ಅದನ್ನು ನಾವು ಮಾಡ್ತೇವೆ. ಎಲ್ಲವೂ ಕಂಟ್ರೋಲ್ ಆಗಿದೆ. ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ನನ್ನ ವಿನಂತಿ, ಇವತ್ತಿನ ಪತ್ರಿಕಾಗೋಷ್ಠಿ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ನಮ್ಮ ಹೋರಾಟಗಳು, ಬೆಲೆ ಏರಿಕೆ, SCP TSP ಮತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಈ ಹೋರಾಟ ಏನು ನಾವು ರೂಪಿಸಿದ್ದೇವೆ ಇದಕ್ಕೆ ಸೀಮಿತವಾಗಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಇನ್ನು ಬೇರೆ ವಿಚಾರಗಳು ನಿರಂತರ ನಡೀತಾ ಇರ್ತವೆ, ನಿರಂತರ ಉತ್ತರ ಕೊಡ್ತಾ ಇರ್ತವೆ. ಸ್ಮಾರ್ಟ್ ಮೀಟರ್ ಬಗ್ಗೆ ನಾಳೆನೂ ಕೂಡ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅನೇಕ ವಿಚಾರಗಳಿದೆ, ಒಂದಲ್ಲ ಎರಡಲ್ಲ. ಹೇಳ್ತಾ ಇದ್ದಾರೆ ವಾರಕ್ಕೊಂದೊಂದು ಈ ರೀತಿ ಹೋರಾಟಗಳು ಮಾಡಬೇಕು, ಆ ರೀತಿ ನಿರ್ಧಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತದೆ. ಅದನ್ನು ಕೂಡ ನಮ್ಮ ಮನಸ್ಸಿನಲ್ಲಿದೆ, ಅದನ್ನು ಕೂಡ ಹೋರಾಟ ರೂಪಿಸ್ತೇವೆ. ಥ್ಯಾಂಕ್ ಯು. ಮತ್ತೊಂದು ವಿಚಾರ, ಬಹಳ ಕೊನೆಯದೊಂದು ವಿಚಾರ, ನೀವು 18 ಶಾಸಕರನ್ನ ಉಚ್ಚಾಟನೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. 2ನೇ ತಾರೀಕು ಅದ್ರ ಬಗ್ಗೆ ನಾವು ಕೆಂಗಲ್ ಹನುಮಂತೆ ಪ್ರತಿಮೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾನ್ಯ ಸ್ಪೀಕರ್ ಅವರು ತಮ್ಮ ನಿರ್ಧಾರವನ್ನ ಹಿಂದೆ ತೆಗೆದುಕೊಳ್ಬೇಕು. ಅಲ್ಲಿವರೆಗೂ ನಮ್ಮ ಶಾಸಕರು ಯಾರೂ ಕೂಡ ಕಮಿಟಿ ಮೀಟಿಂಗ್ಗಳು ಅಟೆಂಡ್ ಮಾಡೋದಿಲ್ಲ. ಈ ನಿರ್ಧಾರವನ್ನು ಆಗಲೇ ಕೈಗೊಂಡಿದ್ದೇವೆ. ಯಾವುದೇ ಕಮಿಟಿ ಮೀಟಿಂಗ್ ನಾವು ಭಾಗವಹಿಸಲ್ಲ. ಮುಂದುವರಿತಾ ಸಂತೋಷ ಇರುತ್ತೆ ನಿಮಗೆ. ಬರ್ರಿ. ಎಸ್ ಸರ್, ಥ್ಯಾಂಕ್ ಯು. ಇಂಗ್ಲಿಷ್ ಎಲ್ಲ ಮುಗಿಸೋಣ. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದ್ಸಲ ಇಟ್ಕೊಳ್ಳಿ.